ನಮಸ್ಕಾರ ಸ್ನೇಹಿತರೆ, ನೋಡಿ ಇವತ್ತು ಬಂದಿರೋಂಥ ಜಾಗ ಬಂದು 3 ಎಕರೆ ಫುಲ್ಲು ಫೆನ್ಸು ಬಾಕ್ಸ್ ಆಗಿ ಡ್ರಿಪ್ಪು ಮಾಡಿದ್ದಾರೆ. ನೋಡಿ ಒಳ್ಳೆ ತೋಟ ಜಮೀನು. ಈ ಜೋಳ ಹಾಕಿರೋದೆ ಒಳ್ಳೆ ವ್ಯೂ ಐತೆ ನೋಡಿ, ಹಿಂದೆ ಕಟ್ ವ್ಯೂ ಮೇಲ್ಗಡೆ. ಇದು ಬೆಂಗಳೂರಿಂದ ಇಲ್ಲಿಗೆ 155 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಂದ ಜಾಗಕ್ಕೆ 90 ಕಿಲೋಮೀಟ್ರ್ ಆಗುತ್ತೆ. ಜಾಗ ಮಾತ್ರ ಬ್ಯೂಟಿಫುಲ್ ಆಗಿದೆ. ಎಲ್ಲ ಫುಲ್ಲು ಡ್ರಿಪ್ ಮಾಡಿ ಜೋಳ ಇದೇ ಥರ ಏಕ ಜೋಳ ಮಾಡಿದ್ದಾರೆ ನೋಡಿ. ಫುಲ್ಲು TC ಬೋರು ಆಮೇಲೆ ಇದೇ ಥರ ತೆಂಗಿನ ಗಿಡಗಳೆಲ್ಲ ಇಟ್ಟಿದ್ದಾರೆ ಜಾಗದ ಹತ್ರ. ತೆಂಗಿನ ಗಿಡ ನೋಡಿ, ಇದು ಎಂಟ್ರೆನ್ಸ್ ಹೋಗೋಕ್ಕೆ ವೆಸ್ಟ್ ಸೌತ್ ಕಾರ್ನರು. ಆ ಕಡೆನೂ ರಸ್ತೆ ತೋರಿಸ್ನಲ್ಲ ನೋಡಿ, ಇಲ್ಲಿ ನಿಂತ್ಕೊಂಡ್ರೆ ಒಳ್ಳೆ ಬ್ಯೂಟಿಫುಲ್ ಲೊಕೇಶನು. ಎಲ್ಲ ಕಡೆ ವ್ಯೂ ಚೆನ್ನಾಗಿದೆ. ಅಲ್ಲಿ ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ. ಜನರಲ್ ಪ್ರಾಪರ್ಟಿ ಪರ್ಚೇಸ್ ಮಾಡಿರೋದು. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಜೋಳ ನೋಡಿ ಹೆಂಗೆ ಬೆಳೆದಿದ್ದಾರೆ. ಇವಾಗ ಫೆನ್ಸ್ ಎಲ್ಲ ಮಾಡಿಸಿ ಅದು ಬಸ್ ಎಲ್ಲ ಮಾಡಿಸಿ ಕರೆಂಟ್ ಲೈನ್ ಎಲ್ಲ ತಂದಿದ್ದಾರೆ ನೋಡಿ. ಲೈಟ್ ಕಂಬ ಏನು ಕಾಣುತ್ತೆ ಅವರೇ ಹಾಕ್ಸಿರೋದು ಹೊಸ್ದಾಗಿ. ಅಕ್ಕಪಕ್ಕ ಜಮೀನು ತೋಟಗಳು ನೋಡಿ, ಅಲ್ಲಿ ತೆಂಗಿನ ತೋಟಗಳು ತುಂಬ ಇದೆ ನೋಡಿ. ಫೆನ್ಸ್ ಏನು ಲೈಟ್ ಕಂಬ ಕಾಣುತ್ತೋ ಉದ್ದಕ್ಕೆ ಅಲ್ಲಿ ತನಕನೂ 1 2 3 4 5 6 ಲೈಟ್ ಕಂಬ ಅಲ್ಲಿಗೆ ಬರುತ್ತೆ. ಜೋಳ ಆ ಜೋಳದ ತನಕ ಒಳ್ಳೆ ಲೊಕೇಶನ್ಲಿದೆ ಜಾಗ ಮಾತ್ರ. ಸುತ್ತ ಒಳ್ಳೆ ವ್ಯೂ ನೋಡಿ. ಜೋಳ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಜೋಳ ಹೈವೇ ರೋಡಿಂದ 1 ಕಿಲೋಮೀಟ್ರ್ ಈ ಕಡೆ ಹಿಂಗೆ ಈ 33 ಅಡಿ ಚಾನಲ್ ರಸ್ತೆಯಲ್ಲಿ ಬರಬೇಕು. ಕೆಳಗಡೆ ಎಲ್ಲ ನೋಡಿ ತೆಂಗಿನ ತೋಟಗಳೇ ನೋಡಿ. ಜೋಳ ಮಾತ್ರ ಬ್ಯೂಟಿಫುಲ್ಲಾಗಿ ಬೆಳೆದಿದ್ದಾರೆ. ಜನರಲ್ ಪ್ರಾಪರ್ಟಿ ಜಮೀನು ಲೀಗಲಾಗಿ ಪೇಪರ್ ಡಾಕ್ಯುಮೆಂಟ್ಸ್ ಲೀಗಲಾಗಿದೆ. ಮೂಲದಿಂದ ಜನರಲ್ಲೇ ಸುತ್ತ ಫೆನ್ಸ್ ಆಗಿ ಅದ್ಭುತ ಮಾಡಿದ್ದಾರೆ. ಈಸ್ಟ್ಗೆ ನೀರು ಹರಿಯುತ್ತೆ ವಾಸ್ತು ಪ್ರಕಾರ ಇದೆ. ದೇವಮೂಲೆನೂ ಬೆಳೆದಿದೆ. ಕುಬೇರ ಮೂಲೆ ಇದು ಬರುತ್ತೆ, ಹೈಟಾಗಿದೆ. ಕುಬೇರ ಮೂಲೆನೂ ಬೆಳೆದಿದೆ, ದೇವಮೂಲೆನೂ ಬೆಳೆದಿದೆ. ಜಾಗ ಮಾತ್ರ ವಾಸ್ತುಗೆ ಇದೆ. ಮತ್ತು ಈ ಕಡೆನೂ ರಸ್ತೆ ಇದೆ. ವಿಲೇಜ್ಗೆ ಹೋಗೋಕೆ ಅದು ಪೇಪರ್ಲಿಲ್ಲ, ಬಟ್ ಅವರು ಪಕ್ಕದ ಜಮೀನವ್ರು ಬಿಟ್ಕೊಂಡಿರೋದು. ಈ ಕಡೆ ರಸ್ತೆ ಓಡಾಡ್ತಾರೆ. ಈ ಜಮೀನು ನೋಡಿ ಕೆಳಗಡೆ ಏನು ಫೆನ್ಸ್ ಹಸು ಇದೆ, ಅಲ್ಲಿ ತನಕನೂ ಜಮೀನು. ಈ ಬೇಸಿಗೆಲ್ಲೂ ಈ ಥರ ಹಸಿರಾಗಿದೆ. ಬೋರ್ ಮಾತ್ರ ಚೆನ್ನಾಗಿದೆ. ನೀರು ಬೋರಲ್ಲಿ 35 ಲಕ್ಷ ಹೇಳ್ತಾರೆ ಪ್ರೈಸ್. ಇವರು ಕೂತ್ಕೊಂಡ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಇದೆ.